ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಭತ್ತದ ಕಣಜ ಎಂದೇ ಪ್ರಸಿದ್ಧಿ ಪಡೆದಿರತಕ್ಕಂಥ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಚೀಗಳಿಯಲ್ಲಿ ಒಂದು ಘಟನೆ ಈಗ ನಡೆದೋಗಿರತಕ್ಕಂಥದ್ದು. ಅದು ಏನಪ್ಪ ಘಟನೆ ಎನ್ನುವಂಥ ಬಗ್ಗೆ ನಾವು ನಿಮಗೀಗ ವಿವರಿಸ್ತಾ ಹೋಗ್ತಾ ಇದ್ದೀವಿ, ಕೇಳಿ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಚೀಗಳ್ಳಿ ಗ್ರಾಮದಲ್ಲಿ ದೀಪನಾಥೇಶ್ವರ ಎಂಬಂಥ ಒಂದು ದೇವಾಲಯ ಇದೆ. ಈ ದೇವಾಲಯದಲ್ಲಿ ಕಳೆದ 45 ವರ್ಷಗಳಿಂದ ಒಂದು 3 ದೀಪಗಳು ಉರಿತಾ ಇದ್ವು. ಅಂದರೆ ಈ ದೀಪಗಳು ಬತ್ತಿ ಎಣ್ಣೆಯಿಂದ ಉರಿತಾ ಇರಲಿಲ್ಲ. ಬದಲಾಗಿ ಈ ದೀಪಗಳು ಎಣ್ಣೆ ಮತ್ತು ಬತ್ತಿ ಇಲ್ಲದೆ ಉರಿತಾ ಇದ್ವು ಎನ್ನುವಂಥದ್ದೇ ಈಗ ವಿಸ್ಮಯಕಾರಿ. ಕಳೆದ 45 ವರ್ಷಗಳಿಂದ ಉರಿತಾ ಇದ್ದಂಥ ಈ ದೀಪ ಈಗ ಆರಿ ಹೋಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಊರಿನ ಜನರ ಮನೆಯಲ್ಲೂ ಸಹಿತ ಈಗ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಏನಪ್ಪ ಅಂದರೆ, ಈ ದೀಪ ಆರಿ ಹೋಗಿದ್ರಿಂದ ಈಗ ಊರಿಗೇನಾದರೂ ಕೇಡ್ಕಾಲ ಬಂದಿದೆಯಾ, ಊರಿಗೇನಾದರೂ ಕಂಟಕ ಎದುರಾಗ್ತಾ ಇದೆಯಾ ಎನ್ನುವಂಥ ಒಂದು ಮಾತು ಈಗ ಚರ್ಚೆ ಶುರುವಾಗಿರುವಂಥದ್ದು. ನಿನ್ನೆ ಚಿಗಳ್ಳಿಯ ದೀಪಗಳು ಶಾಂತವಾಗಿವೆ ಅಂತೇಳಿ ಊರಲ್ಲಿ ಸುದ್ದಿ ಹಬ್ಬಿದ್ದು ನಿಜ. ಇದನ್ನು ದೃಢೀಕರಿಸಬೇಕಾದವರು ಆ ದೀಪನಾಥೇಶ್ವರ ದೇವಸ್ಥಾನದ ಟ್ರಸ್ಟ್ನವರು ಮತ್ತು ಆ ಕುಟುಂಬದವರು. ನಾವು ಊರವರಾಗಿ ಹೇಳ್ಬೇಕಂತಂದರೆ ಅದ್ರ ಬಗ್ಗೆ ಶ್ರದ್ಧೆ ಭಕ್ತಿ ಇದೆ ನಮಗೆ. ಅದು ಹಿಂಗೆ ಆಗೈತೆ ಅಂದರೆ ನಮಗೂ ಒಂಥರ ಸಮಾಧಾನ ಇಲ್ಲ. ಯಾಕಂತಂದ್ರೆ ಹಿಂದೆ ನಮ್ಮ ಶಿಶುನಾಳ್ ಶರೀಫಜ್ಜವರು, ನಮ್ಮ ಊರಲ್ಲಿರೋ ವೀರೇಶ್ವರ ಮಹಾರಾಜರು, ಕಲಮೇಶ್ವರ ಮಹಾರಾಜರು, ಇಂಥ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಊರು ನಮ್ಮದು. ಇದರಿಂದ ಮುಂದೇನಾಗ್ತೈತೋ ಅನ್ನೋವಂಥ ಚಿಂತೆ ನಮಗಿದೆ ಊರವರಾಗಿ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಚೀಗಳ್ಳಿ ಗ್ರಾಮದಲ್ಲಿ ಇರುವಂತಹ ದೀಪನಾಥೇಶ್ವರ ದೇವಾಲಯದಲ್ಲಿ ಬತ್ತಿ ಎಣ್ಣೆ ಇಲ್ಲದೆ ಈ ದೀಪಗಳು ಉರಿಲಿಕ್ಕೆ ಕಾರಣ ಏನು, ಇದರ ಇತಿಹಾಸ ಏನು? ಈಗ 45 ವರ್ಷಗಳ ಬಳಿಕ ಈ ದೀಪ ಆರಿ ಹೋದ ಮೇಲೆ ಇಲ್ಲಿನ ಜನರು ಏನಂತಿದ್ದಾರೆ, ಇವೆಲ್ಲದರ ಬಗ್ಗೆಯೂ ಸಹಿತ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ, ಕೇಳಿ. ವೀಕ್ಷಕರೇ, 1980ನೇ ಇಸ್ವಿ ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ದಿವಂಗತೆ ಶಾರದಾಬಾಯಿ ದೈವಜ್ಞ ಎಂಬ ಮಹಿಳೆ ಈ ದೀಪನಾಥೇಶ್ವರ ದೇವಾಲಯದಲ್ಲಿ ಒಂದು ದೀಪವನ್ನು ಹಚ್ತಾರೆ. ಒಂದು ದೀಪವನ್ನು ಹಚ್ಚಿದಾಗ ಆ ದೀಪ 2 ರಿಂದ 3 ದಿನಗಳ ಕಾಲ ಆರಿ ಹೋಗದೆ ಉರಿಯುತ್ತಲೇ ಇರುತ್ತೆ. ಇದರ ಪರೀಕ್ಷಾರ್ಥವಾಗಿ, ಅಂದರೆ ಇದನ್ನು ಪರೀಕ್ಷೆ ಮಾಡುವಂಥ ಒಂದು ನಿಟ್ಟಿನಲ್ಲಿ 2 ದೀಪವನ್ನು ಆ ಮಹಿಳೆ ಅದೇ ಜಾಗದಲ್ಲಿ ಹಚ್ಚುತ್ತಾಳೆ. ಈ ಸಂದರ್ಭದಲ್ಲಿಯೂ ಸಹಿತ ಆ ದೀಪ ಆರಿ ಹೋಗಲ್ಲ, ಉರಿತಾನೆ ಇರುತ್ತೆ. ದಿನಗಳು ಉರುಳುತ್ತವೆ, ತಿಂಗಳುಗಳು ಉರುತ್ತವೆ. ಆದರೆ ಆ ದೀಪ ಆರಿ ಹೋಗದೆ 3 ದೀಪಗಳು ಉರಿತಾನೆ ಇರ್ತವೆ. ಇದೊಂದು ದೊಡ್ಡ ವಿಸ್ಮಯಕಾರಿ ವಿಚಾರವಾಗುತ್ತೆ ಆ ಸಂದರ್ಭದಲ್ಲಿ. ಅಂದರೆ 1979ರಲ್ಲಿ ಹಚ್ಚಿದಂಥ ದೀಪ ಇವತ್ತಿನವರೆಗೂ 2025ರವರೆಗೂ ಉರಿತಾನೆ ಇತ್ತು. ಆದರೆ ಕಳೆದ 14 ದಿನದ ಹಿಂದೆ ಈ ದೀಪ ಆರಿ ಹೋಗಿರುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು. ಚೀಗಳ್ಳಿಯ ದೀಪನಾಥೇಶ್ವರ ದೇವಾಲಯ ಒಂದು ದೊಡ್ಡ ಧಾರ್ಮಿಕ ಕೇಂದ್ರವಾಗಿ ಬೆಳೆಯುತ್ತೆ. ಅದೇ ರೀತಿ ಪ್ರವಾಸಿ ತಾಣವಾಗಿಯೂ ಸಹಿತ ಬೆಳೆಯುತ್ತೆ. ಎಣ್ಣೆ ಬತ್ತಿ ಇಲ್ಲದೆ ಉರಿಯುತ್ತಿರುವಂಥ ಒಂದು ದೀಪವನ್ನು ನೋಡಲು ಸಾಕಷ್ಟು ಪ್ರವಾಸಿಗರು ಮುಂಡಗೋಡದತ್ತ ಆಗಮಿಸ್ತಾ ಇದ್ರು. ಅದರ ಜೊತೆಗೆ ಅದೆಷ್ಟೋ ಮಠಾಧೀಶರು, ಉಡುಪಿ ಪೇಜಾವರ ಶ್ರೀಗಳಿಂದ ಹಿಡಿದು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಾಗಿರ್ಬೋದು, ಹೀಗೆ ಸಾಕಷ್ಟು ಮಠಾಧೀಶರು ಈ ವಿಸ್ಮಯಕಾರಿ ದೀಪವನ್ನು ನೋಡಲು, ಅದರ ಮಾಹಿತಿಯನ್ನು ತಿಳಿಯಲು, ಇದು ಹೇಗೆ ಉರಿಯುತ್ತಿದೆ ಎನ್ನುವಂಥ ಬಗ್ಗೆ ಕೌತುಕದಿಂದ ಈ ಜಾಗಕ್ಕೆ ಬಂದು ಭೇಟಿಯನ್ನು ನೀಡಿ ಹೋಗಿದ್ದಾರೆ. ಅಂದು ದಿವಂಗತೆ ಶಾರದಾಬಾಯಿಯವರು ಈ ದೀಪವನ್ನು ಹಚ್ಚಿ ಇವತ್ತು ಮುಂಡಗೋಡದ ಚೀಗಳ್ಳಿ ಗ್ರಾಮ ನಾಡಿನಾದ್ಯಂತ ಗುರುತಿಸಿಕೊಳ್ಳಲು ಒಂದು ಅವಕಾಶವನ್ನು ಮಾಡಿಕೊಟ್ಟು ಹೋಗಿದ್ರು. ಅದಾದ ನಂತರ ಈ ದೀಪನಾಥೇಶ್ವರ ದೇವಾಲಯದಲ್ಲಿ ಪೂಜೆ ಪುನಸ್ಕಾರವನ್ನು ಶಾರದಾಬಾಯಿ ಕುಟುಂಬದವರೇ ನೆರವೇರಿಸಿಕೊಂಡು ಬಂದಿದ್ರು. ಅದರಲ್ಲಿ ವೆಂಕಟೇಶ್ ಎನ್ನುವಂಥವರು ಕಳೆದ ಒಂದು 35 ವರ್ಷಗಳಿಂದಲೂ ಸಹಿತ ಈ ದೀಪನಾಥೇಶ್ವರ ದೇವಾಲಯದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡ್ಕೊಂಡು ಬಂದಿದ್ರು. ಅದರ ಜೊತೆಗೆ ಇಲ್ಲಿನ ಉಸ್ತುವಾರಿಯನ್ನು ಸಹಿತ ಅವರ ಹೆಗಲೇರಿತ್ತು. ಆದರೆ ವಿಧಿಯಾಟ ಏನಂದರೆ, ಕಳೆದ 14 ದಿನದ ಹಿಂದೆ ಈ ದೇವಾಲಯದ ಅರ್ಚಕರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಕಾಲವಾಗ್ತಾರೆ, ಅಂದರೆ ನಿಧನರಾಗ್ತಾರೆ.
ಈ ನಿಧನವಾದಂಥ ಒಂದು ಸಂದರ್ಭದಲ್ಲಿ ಹಿಂದೂ ಧರ್ಮದ ಪದ್ಧತಿಯಂತೆ, ಸನಾತನ ಧರ್ಮದ ಪದ್ಧತಿಯಂತೆ 14 ದಿನಗಳ ಕಾಲ ಸೂತಕ ವಾತಾವರಣ ಇರುತ್ತೆ. ಈ ಸೂತಕದ ಹಿನ್ನೆಲೆಯಲ್ಲಿ ಈ ದೇವಸ್ಥಾನವನ್ನ ಬಂದ್ ಮಾಡಲಾಗಿತ್ತು. ಅದೇ ರೀತಿ ಇಲ್ಲಿ ಪೂಜೆ ಪುನಸ್ಕಾರವನ್ನ ಬಂದ್ ಮಾಡಲಾಗಿತ್ತು. 14 ದಿನಗಳ ಬಳಿಕ, ಅಂದ್ರೆ ಸೂತಕ ಮುಗಿದ ಬಳಿಕ ಈ ದೇವಾಲಯದ ಒಳಗಡೆಗೆ ಕಸ ಗುಡಿಸಲು, ಅದೇ ರೀತಿ ಸ್ವಚ್ಛತಾ ಕಾರ್ಯವನ್ನ ಮಾಡಲು ಇಲ್ಲಿನ ಕುಟುಂಬದವರು ಈ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಈ 3 ದೀಪಗಳು ಆರಿರುವ ಬಗ್ಗೆ ಗಮನಕ್ಕೆ ಬರುತ್ತೆ. ಇದರಿಂದ ಕಂಗೆಟ್ಟಂತ ಈ ಕುಟುಂಬದವರು ಬರಸಿಡಿಲು ಬಂದು ಎರಗದಂತಾಗತ್ತೆ. ಯಾಕಂದ್ರೆ ಕಳೆದ 45 ವರ್ಷಗಳಿಂದ ಯಾವುದೇ ರೀತಿಯಾದಂಥ ಎಣ್ಣೆ ಬತ್ತಿ ಇಲ್ಲದೆ ಉರಿತಾ ಇರುವಂಥ ವಿಸ್ಮಯಕಾರಿ ದೀಪ ಇವತ್ತು ದಿಢೀರನೆ ಆರಿ ಹೋಗಿದ್ರಿಂದ ಇಲ್ಲಿನ ಕುಟುಂಬಸ್ಥರಿಗೆ ಬರಸಿಡಿಲು ಬಂದು ಎರಗದಂತಾಗತ್ತೆ. ಊರಿಗೇನಾದರೂ ಕೇಡ್ಕಾಲ ಬಂತ, ಅಥವಾ ನಮ್ಮ ಊರಿಗೆ ಏನಾದರೂ ಮುಂದೆ ಕಂಟಕ ಇದೆಯಾ ಎನ್ನುವಂಥ ಬಗ್ಗೆ ಆತಂಕ ಇವರಲ್ಲಿ ಮರುಗಟ್ಟುತ್ತೆ. ಹರ್ಯಾವ್ ಬಿಡ್ರಿ ನಾವು ನೋಡೇವಿ, ಹಾ ಹರ್ಯಾವ್ರು ಹಾ ಹರಿತ ಸತ್ಯ. ಹಾ ಆದ್ರೆ ಮತ್ತೆ ಅವ್ ನಿಯಮ ಪೂಜಾ ಪುನಸ್ಕಾರ ಮಾಡಿದ್ರೆ ಮತ್ತೆ ಹತ್ಬೋದು, ಹಾ ಹೇಳಕ್ಕಾಗಲ್ಲ. ಹತ್ತಬೋದು ಭರೋಸೆ ಐತ್ರಿ ನಮ್ಗೆ. ಹಾ ಹಾ ಇಷ್ಟು ದಿನ ಅದಾವಲ್ರಿ, 40 ವರ್ಷ ಆಯ್ತು ನಾವು ನೋಡ ಅಂತ. ಮತ್ತೆ ಈಗ ಮತ್ತೆ ಹತ್ಬೋದು. ಏನೋ ಒಂದು ಅವನ ತೀರ್ಕೊಂಡಲ್ರಿ, ಅವ್ ಮನಿ ಅವನ ಹೆಡ್ ಹಿಂಗೆ ಹೋದಲ್ರಪ್ಪ, ಅವನ ಮೇನ್ ಅದಕ್ಕೆ ಪಾಪ ಮಗ ಅವನ. ಅವರು ಅಕಸ್ಮಾವಾಗಿ ತೀರ್ಕೊಂಡ್ರು. ತಿರತಿಗೆ ಅವರು 14 ದಿವಸ ಹೊಲಿಯಾಗಿ ಬಿಟ್ಲಿ, ಅವರು ತೆಗೆಯೋದಿಲ್ಲ. ಅವರು ನಿಯಮ ಭಾಳ. ಅದಕ್ಕೆ ನೀನು ಬಂದು ಚಲೋ ಮಾಡಿ ಓಪನ್ ಮಾಡಿ ಅಂತ ನೋಡಕ್ಕೆ ಹೋದ್ರೆ ಹಿಂಗಾಗ್ಯಾವ ಸರ್. ಮತ್ತೇನಿಲ್ಲ ಸಮಸ್ಯೆ, ಹತ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಈ ವಿಚಾರ ಉತ್ತರ ಕನ್ನಡ ಜಿಲ್ಲೆ ಅಷ್ಟೇ ಅಲ್ಲದೆ ರಾಜ್ಯದಾದ್ಯಂತ ಆಯಾ ಜಿಲ್ಲೆಗಳಲ್ಲಿ ಈ ಬಗ್ಗೆ ಗೊತ್ತಿರುವಂಥ ಕಡೆ ಎಲ್ಲ ಕಡೆಗೂ ಚೀಗಳ್ಳಿ ದೀಪ ಆರು ಹೋಯ್ತಂತೆ, ಚೀಗಳ್ಳಿ ದೀಪ ಆರು ಹೋಯ್ತಂತೆ ಎನ್ನುವಂಥ ಬಗ್ಗೆ ಸುದ್ದಿ ಕ್ಷಣಾರ್ಧದಲ್ಲಿ ಪಸರಿಸತೊಡಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿನ ಕುಟುಂಬಸ್ಥರು ಈಗ ಈ ದೇವಾಲಯವನ್ನ ಬಂದ್ ಮಾಡಿದ್ದಾರೆ ಮುಂದಿನ 1 ವಾರಗಳ ಕಾಲ. ಅದರ ಜೊತೆಗೆ ಮುಂದೆ ಏನು ಮಾಡಬೇಕು ಇದ್ರ ಬಗ್ಗೆ, ಅದ್ರ ಜೊತೆಗೆ ಮುಂದಿನ ಕಾರ್ಯ ಏನು ಮಾಡಬೇಕು, ಅಥವಾ ಈ ದೀಪ ಆರಿ ಹೋಗಿದ್ದು ಯಾಕೆ ಎನ್ನುವಂಥ ಬಗ್ಗೆ ತಿಳಿದುಕೊಳ್ಳಲು ಹಿರಿಯರ ಒಂದು ಸಲಹೆ ಸೂಚನೆಯನ್ನ ಪಡಿತಾ ಇದ್ದಾರಂತೆ. ಮುಂದೆ ಹಿರಿಯರ ಸಲಹೆಯ ಸೂಚನೆಯ ಮೇರೆಗೆ ದೇವಸ್ಥಾನವನ್ನ ತೆರೆಯಲಾಗತ್ತೆ. ಆದರೆ ಮುಂದೆ ಆರಿದ ದೀಪ ಮುಂದೆ ಹಚ್ಚಿಕೊಳ್ಳತ್ತಾ ಅಥವಾ ಹೀಗೆ ಇರತ್ತಾ ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಕೆಲವರ ಒಂದು ಅಭಿಪ್ರಾಯದ ಪ್ರಕಾರ ದೀಪ ಮತ್ತೆ ಹಚ್ಚಿಕೊಳ್ಳಲಿದೆ ಎನ್ನುವಂಥ ಒಂದು ಮಾತನ್ನು ಸಹಿತ ಹೇಳ್ತಾ ಇದ್ದಾರೆ. ಆದರೆ ಕಾದು ನೋಡಬೇಕು ದೈವಶಕ್ತಿ ಯಾವ ರೀತಿ ಇದೆ ಎನ್ನುವಂಥ ಬಗ್ಗೆ. ಇದಿಷ್ಟಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಚೀಗಳ್ಳಿ ಗ್ರಾಮದಲ್ಲಿ ನಡೆದಂಥ ಘಟನೆಯ ಬಗ್ಗೆ ಮಾಹಿತಿ ತಿಳಿಸುವಂಥ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ News 18.